ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಸಮಗ್ರ ವಾಹಿನಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧೀರಪ್ಪ ಚೌಲ. ಸ್ನೇಹಿತರೆ, ಹಲವಾರು ದಿನಗಳಿಂದ ನಿಮ್ಮ ಮುಂದೆ ಬರ್ಲಿಕ್ಕೆ ಸಾಧ್ಯವಾಗಿಲ್ಲ ಕಾರಣಾಂತರಗಳಿಂದ. ಇವತ್ತಿನ ದಿನ ಬರಲೇಬೇಕಾದ ಉದ್ದೇಶ ಇರುವುದರಿಂದ ಮತ್ತು ನಿಮ್ ಜೊತೆ ಹಂಚ್ಕೋಬೇಕಾದಂತ ವಿಷಯ ಇರುವುದರಿಂದ ಇವತ್ತು ಸಮಯವನ್ನ ಮಾಡಿಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ದಯವಿಟ್ಟು ಸಮಗ್ರ ವಾಹಿನಿಗೆ ಮೊದಲು ಬಾರಿ ತಾವು ದಯವಿಟ್ಟು ಭೇಟಿ ನೀಡಿದಲ್ಲಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಆತ್ಮೀಯ ಸ್ನೇಹಿತರೆ, ಇವತ್ತೊಂದು ಹೊಸ ವಿಷಯವನ್ನ ತೆಗೆದುಕೊಂಡು ಬಂದಿದ್ದೇನೆ. ಏನಪ್ಪಾ ಆ ಹೊಸ ವಿಷಯ ಅಂತಂದ್ರೆ, ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ದಿನಗಳಿಂದ ನಮ್ಮ ವಿದ್ಯಾರ್ಥಿಗಳು ಇವತ್ತಿನ ದಿನ ಪ್ರತಿಭಟನೆಯ ಮುಖಾಂತರ ತಮ್ಮ ನೋವನ್ನ ಹಂಚಿಕೊಳ್ತಾ ಬಂದಿರುವ ವಿಷಯ ತಮ್ಗೆಲ್ಲ ಗೊತ್ತಿರತಕ್ಕಂತ ವಿಷಯ. ಆದ್ರೂ ಸಹಿತ ಇತ್ತೀಚೆಗೆ ಸರ್ಕಾರ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡದೆ ಹಾಗೆ ಕೆಲವೊಂದು ಪ್ರಯತ್ನಗಳನ್ನ ನಡೆಸಿತ್ತು. ಅದು ಕೂಡ ನಿಮಗೂ ತಿಳಿದಿರತಕ್ಕಂತ ವಿಷಯ. ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ತುಂಬಾ ದೌರ್ಜನ್ಯವನ್ನ ನಡೆಸ್ತಾ ಇರುವುದು ತಮ್ಮ ಗಮನದಲ್ಲಿದೆ ಅಂತ ಹೇಳಿ ನಾನು ಅನ್ಕೋತೇನೆ. ನಮ್ಮ ಕರ್ನಾಟಕದ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಹೇಗೆ ದೌರ್ಜನ್ಯ ಮಾಡ್ತಾ ಇದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ತಿಳಿಬೇಕಂದ್ರೆ, ನಮ್ಮ ಕಾಂತಕುಮಾರ್ ಅವರು ಗಾಂಧೀಜಿ ಪ್ರತಿಭೆ ಮುಂದೆ ಏಕಾಂಗಿಯಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಿರ್ತಕ್ಕಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಗೊತ್ತಿಲ್ಲದ ಗೃಹ ಸಚಿವರಾಗಿರ್ತಕ್ಕಂತ ಪರಮೇಶ್ವರ್ ಅವರ ಪೊಲೀಸರು ಇವತ್ತಿನ ದಿನ ಕಾಂತಕುಮಾರ್ ಅವರಿಗೆ ಯಾವ ರೀತಿ ದೌರ್ಜನ್ಯವನ್ನ ಹಿಂಸೆಯನ್ನ ನೀಡಿದ್ದಾರೆ ಎಂಬುದನ್ನು ದಯವಿಟ್ಟು ನೀವು, ಅದು 2 ನಿಮಿಷಗಳ ಕಾಲ ಇದೆ, ದಯವಿಟ್ಟು ಪೂರ್ತಿಯನ್ನು ನೋಡ್ಕೊಂಡು ಬನ್ನಿ. ಆ ನಂತರ ಅದ್ರ ಬಗ್ಗೆ ನಾವು ಮಾತಾಡೋಣ. ನಾನೇ ಕುತ್ಕೊಂಡಿದ್ದೀನಿ, ನೀವು ಹೊಡಿ ಅಂತಂದ್ರೆ ಹೆಂಗೆ ಸರ್ ಅರ್ಥ? ಪ್ಲೀಸ್ ಅರ್ಥ ಮಾಡ್ಕೊ ಸರ್. ಅರ್ಥ ಆಗುತ್ತೆ. ಸರ್, ಏನ್ ಒಳ್ಳೆ ಕೊಲೆ ಮಾಡಿದ್ರು ಅಂತ ಮಾಡ್ತಾ ನೀವು ಸರ್? ಎಷ್ಟೋ ಜನ ಕೊಲೆ ಮಾಡಿರೋರು, ರೇಪ್ ಮಾಡಿರೋರು, ಮರ್ಡರ್ ಮಾಡಿರೋರು ಇದ್ದಾರೆ. ಪ್ರಯೋಜನ ಇದೆ ಅಂತೇಳಿ ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ನಾನು ಬರಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಸರ್. ಸರ್ ಎಷ್ಟೋ ನಾನು ಬರಲ್ಲ ಸರ್. ಏನ್ ತಪ್ಪು ಮಾಡಿದೀವಿ ಅಂತ ಸರ್, ಏನ್ ಹೇಳಿ, ಏನ್ ತಪ್ಪು ಮಾಡಿದೀವಿ ಅಂತ ನೀವು ಮಾಡ್ತೀರಾ ಸರ್? ಎಷ್ಟೋ ಜನ ಕೊಲೆ ಮಾಡಿರೋರು, ರೇಪ್ ಮಾಡಿರೋರು ಇಂಥವ್ರನ್ನ ನೀವು ಅರೆಸ್ಟ್ ಮಾಡಿ ಅವ್ರನ್ನೆಲ್ಲ ಬಿಟ್ಟು ಇವತ್ತು ಗಾಂಜಾ ಕೇಸಲ್ಲಿ ಸರ್ ನೋಡಿ, ದಯವಿಟ್ಟು ಅರ್ಧ ಕಾಲಕ್ಕ ಮುಡ್ಬಿಡಿ ಸರ್, ಕೈ ಕಾಲೆಲ್ಲ ಮುಡ್ಬಿಡಿ, ಕೈ ಕಾಲೆಲ್ಲ ಮುಡ್ಬಿಡಿ. ಸರ್ಕಾರ ಕೇಳಿ, ಫಸ್ಟ್ ರೆಕ್ರೂಟ್ಮೆಂಟ್ ಮಾಡಕ್ ಹೇಳಿ, ಕೆಪಿಎಸ್ಸಿ ಆಗಿರೋ ಅಕ್ರಮಗಳನ್ನ ತನಿಖೆ ಮಾಡಕ್ ಹೇಳಿ. ನೀವು ಇವತ್ತು ಒಬ್ಬನ್ಗೆ ನೀವು ಶಾಂತಿಯುತವಾಗಿ ಹೋರಾಟ ಮಾಡಕ್ ಬರ್ತಾ ಇಲ್ಲ ಅಂತಂದ್ರೆ ಸಂವಿಧಾನ ಬರೀ ಬುಕ್ ಅಲ್ಲಿ ಇರೋದಷ್ಟೇ. ಇವತ್ತು ನೋಡಿ ಸರ್, ಬಿಡಿ, ತಲೆ ಬಿಡಿ. ನಿಮ್ಗೆ ಯಾವ ಅಧಿಕಾರ ಇದೆ ಅಂತ ನಾನು ಹೇಳ್ಕೊಂಡು ಹೋಗ್ತೀನಿ ನೋಡಿ. ನಿಮಗೆ ಯಾವ ಅಧಿಕಾರ ಇದೆ ಅಂತ ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ. ಹೋಗಿ ಅಲ್ಲ ಸರ್, ಅರ್ಥ ಮಾಡ್ಕೊಡ್ತೀನಿ. ಇವತ್ತು ಶಾಂತಿಯುತವಾಗಿ ಹೋರಾಟ ಮಾಡೋಣ. ನೀವು ಅತ್ತಿಕಂತ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ನೀವು ಸುಮ್ನೆ ಇವತ್ತು ನಾವು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಕರೆದಿಲ್ಲ. ಒಬ್ಬರಿಗೆ ನೀವು ಬಿಡಿ, ತಲೆ ಬಿಡಿ. ನೀವು ಸಲಹೆ ಕುರಿಯೋದು ತಲೆಗೆ ಕೊಡ್ತೀರಾ? ಬಿಡಿ ಸರ್, ನೋಡಿ ಅರ್ಥ ಮಾಡ್ಕೊ. ಫಸ್ಟ್ ಸರ್ಕಾರ ಕೇಳಿರಿ ರೆಕ್ರೂಟ್ಮೆಂಟ್ ಮಾಡೋಕೆ. ನೀವು ಸರ್ಕಾರ ಕೇಳದ್ಬಿಟ್ಟು ಇವತ್ತು ಲಾಸ್ಟ್ ಟೈಮ್ ನೀವು ಕನ್ನಡ ಮಾಡಬೇಕಾರೆ ಬಿಡಿ.
ಆಯ್ತು ಇಲ್ಲೇ ಹೊಡೆದ್ಬಿಡಿ ಆಯ್ತು ಏನ ಸರ್ ಬಿಡಿ ನೀವು ನಾವು ಶಾಂತಿಯುತ ಹೋರಾಟ ನೀವು ಕೆಲಸ ಮಾಡಿದ್ರೆ ಇದು ನೋಡಿ ಸರ್ ಸರಿಯಾಗಿ ಕೂತ್ಕೊಳ್ಳಿ ಸರ್ ಕುತ್ಕೋಣ ರಾಜ್ಕುಮಾರ್ ಸರಿಯಾಗಿ ಕೂತ್ಕೊಳ್ಳಿ ಪ್ರಿವೆಂಟಿವ್ ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋನ ನೀವು ನೋಡ್ಕೊಂಡು ಬಂದಿದ್ದೀರಿ ಮತ್ತು ಅದರಲ್ಲಿ ಇರ್ತಕ್ಕಂಥ ವಿಷಯ ನಿಮ್ಮೆಲ್ಲರಿಗೂ ಕೂಡ ತಿಳಿದಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನೋಡ್ಕೊಂಡ್ ಬಂದ್ರಲ್ಲ, ಕರ್ನಾಟಕ ರಾಜ್ಯದ ಗೃಹ ಸಚಿವರಿಗೂ ಪೊಲೀಸ್ ಮಹಾನಿರ್ದೇಶಕರಿಗೂ ಮತ್ತು ಏನ್ ದೌರ್ಜನ್ಯ ನಡೆಸಿರ್ತಕ್ಕಂಥ ನಾಲ್ಕು ಪೊಲೀಸರು ಕೂಡ ನಾಚಿಕೆ ಆಗ್ಬೇಕು. ಇವತ್ ದಿನ ನೀವು ಈ ಹುದ್ದೆಯಲ್ಲಿ ಬಂದ್ ಕೂತಿದ್ದೀರಲ್ಲ, ನೀವು ಕೂಡ ಇದೇ ಹಣೆಬರದಲ್ಲಿ ಬಂದ್ ಕೂತಿದ್ದೀರಿ, ನಮ್ಗೆ ಗೊತ್ತು. ಆದ್ರೂ ಕೂಡ ಇವತ್ತಿನ ದಿನ ಇಂಥ ದೌರ್ಜನ್ಯವನ್ನ ನೀವು ಮಾಡ್ತಾ ಇದ್ದೀರ, ನಿಮಗೆ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಹೊಟ್ಟಿಗೆ ಒಂದು ತುತ್ತು ಅನ್ನ ತಿಂದ್ರೆ ಇಂಥ ಕೆಲಸವನ್ನ ನೀವು ಮಾಡೋದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಅವ್ರೇನ್ ಲಕ್ಷಾಂತರ ಜನ ಕರ್ಕೊಂಡ್ ಬಂದು ಇಲ್ಲಿ ಹೋರಾಟವನ್ನು ಮಾಡ್ತಿದ್ದಾರ? ಅವ್ರ ಹೋರಾಟವನ್ನ ಮಾಡ್ತಿರೋದು ವಿದ್ಯಾರ್ಥಿಗಳ ಸಲುವಾಗಿ. ನೀವು ಕರ್ನಾಟಕ ಸರ್ಕಾರದವರು ಇವತ್ ದಿನ 2,50,000 ಹುದ್ದೆಗಳು ಏನ್ ಖಾಲಿ ಇವೆ ಅವುಗಳನ್ನ ತುಂಬಿದ್ದರೆ ನಿಮಗೆ ನಿಮ್ಮ ಪಾದವನ್ನ ತೊಳೆದು ಇವತ್ತಿನ ದಿನ ನೀರು ಕೊಡ್ತಾ ಇದ್ದಾರೆ ಎಲ್ಲಾ ವಿದ್ಯಾರ್ಥಿಗಳು. ನಿಮ್ ಸರ್ಕಾರದವರಿಗೆ, ನಿಮ್ ಪೊಲೀಸ್ದವರಿಗೆ ನಾಚಿಕೆ ಆಗಬೇಕು. ಸರ್ಕಾರವನ್ನ ಹೇಗೆ ನಡೆಸಬೇಕೆಂಬುದು ತಿಳಿದಿದ್ದರೆ ನೀವು ಹೀಗೆ ಮಾಡ್ತಾ ಇರಲಿಲ್ಲ. ಗೊತ್ತಿಲ್ಲದ ಸಚಿವರು ಈತ ಕಡೆ ಗಮನ ಕೊಡಿ. ನಿಮ್ ಜನ್ಮಕ್ಕೆ ನಾಚಿಕೆ ಆಗಬೇಕು ಸ್ವಲ್ಪ. ಒಬ್ಬ ಏಕಾಂಗಿಯಾಗಿ ನೀವು ನೋಟಿಫಿಕೇಶನ್ ಹೊರಡಿಸಿ ಅಂತ ಹೇಳಿ ಏಕಾಂಗಿಯಾಗಿ ಧರಣಿ ಕೂತ್ರೆ ಇವತ್ತಿನ ಆತನ ಮೇಲೆ ನೀವು ದೌರ್ಜನ್ಯ ಮಾಡ್ತೀರಿ ಅಂದ್ರೆ ನಿಮ್ಮ ಜನ್ಮ ಎಷ್ಟು ಹದಗೆಟ್ಟು ಹೋಗಿದೆ ಎಂದು ನೀವು ಯೋಚಿಸಿಕೊಳ್ಳಿ. ಇಲ್ಲಿ ನಾವು ಸರ್ಕಾರದವರನ್ನ ಮತ್ತು ಈ ಪೊಲೀಸರನ್ನ ಎಷ್ಟೇ ಬೇದರು, ಎಷ್ಟೇ ಹೇಳಿದ್ರು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಇವತ್ತಿನ ದಿನ. ಆ ಮಟ್ಟಿಗೆ ಬಂದು ನಿಂತಿದ್ದಾರೆ ಅವರು. ಅಷ್ಟೇ ಅಲ್ಲದೆ ಇವತ್ತಿನ ದಿನ ಏನ್ ಈ ಕಾಂತರಾಜ್ಕುಮಾರ್ ಅವರಿಗೆ ಏನು ಇವತ್ತು ಹಿಂಸೆ ನೀವು ನೀಡಿದಿರಲ್ಲ, ಬಹುಶಃ ನೀವು ಪೊಲೀಸರು, ನಿಮ್ಮ ರಾಜಕಾರಣಿಗಳು ನೀವು ಏನಿದ್ದೀರಲ್ಲ, ನಿಮ್ಮ ಮಕ್ಕಳಿಗೂ ಇದ ರೀತಿ ಆಗ್ಬೇಕು. ಹರಾಮಿ ದುಡ್ಡು ಇವತ್ತಿನ ದಿನ ಗಳಿಸಿ ನಿಮ್ಮ ಮಕ್ಕಳ ಆರಾಮ ಅಮೆರಿಕ ಹೊರದೇಶಗಳಲ್ಲಿ ಓದಲು ಬಿಡ್ತೀರಿ. ನಿಮ್ ಮಕ್ಕಳಿಗೆ ಏನ್ ತೊಂದರೆ ಆಗಲ್ಲ. 4 ನನ್ನ ಮಕ್ಕಳ ನಿಮ್ ಜನ್ಮಕ್ಕೆ ಎಷ್ಟು ಹೋಗಿದ್ರು ಅಷ್ಟೇ. ಮೊದಲು ಈ ಕಾಂಗ್ರೆಸ್ ಸರ್ಕಾರವನ್ನ, ಈ ನೀತಿಗೆಟ್ಟ ಸರ್ಕಾರವನ್ನ ಆರಿಸಿ ತಂದಿರ್ತಕ್ಕಂಥ ಜನರಿಗೆ ಹೋಗಬೇಕು. 4 ವರ್ಷದಿಂದ 2,50,000 ಹುದ್ದೆಗಳನ್ನ ತುಂಬಲಿಕ್ಕೆ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ತೆಳಗಿಳಿರಿ. ಮುಂದೆ ಬಂದವ್ರು ಮಾಡ್ತಾರೆ. ಎದಕ್ ಮಾಡ್ತಾ ಇದ್ದೀರಾ? ಏಕಾಂಗಿಯಾಗಿ ಕೂತಿರ್ತಕ್ಕಂಥ ವ್ಯಕ್ತಿಯನ್ನ ಇವತ್ತಿನ ದಿನ ನೀವು ಎರಾಬಿರಿಯಾಗಿ ಎಳೆದಾಡ್ಕೊಂಡು ಹೋಗ್ತೀರಿ ಅಂದ್ರೆ ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ ಪೊಲೀಸರೇ? ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ಆ ವ್ಯಕ್ತಿಯ ಪರಿಸ್ಥಿತಿ ಏನಾಗಿರ್ಬೇಡ. ಮಕ್ಕಳ ನಿಮ್ಮ ಮನೆಯಿಂದ ದುಡ್ಡು ಕೇಳ್ತಾ ಇದಾರ, ನಿಮಗೇನು ಊಟ ಹಾಕತ್ ಹೇಳ್ತಾ ಇದಾರ? ಈ ನಾಲಾಯಕ ಸರ್ಕಾರಕ್ಕೆ 2,50,000 ಹುದ್ದೆಗಳನ್ನ ತುಂಬಿ ಅಂತ ಹೇಳಿ ಏಕಾಂಗಿಯಾಗಿ ಕೂತು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತಿನ ದಿನ. ಅದಕ್ಕೂ ಬಿಡಲ್ಲ ಅಂದ್ರೆ ನೀವು ನೀಚಗೆಟ್ಟ ಸರ್ಕಾರ ಎದರ್ಲೆ ಹೋಗಿಬೇಕು. ಇದು ಪ್ರಜಾಪ್ರಭುತ್ವ. ಮಕ್ಕಳ ಎಲ್ಲ ಕಾನೂನು ಅಂದ್ರೆ ಕಾನೂನೇ ಅಂತ ತಿಳ್ಕೊಂಡಿದ್ದೀರಾ? ಆ ವ್ಯಕ್ತಿ ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ದಾನ? ನಾಲ್ಕು ನನ್ನ ಮಕ್ಕಳ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ನಾಚಿಕೆ ಆಗ್ಬೇಕು. ಕರ್ನಾಟಕ ಸರ್ಕಾರ ಶೀಘ್ರದಲ್ಲಿ ನೋಟಿಫಿಕೇಶನ್ ಹೊರಡಿಸಬೇಕು. ಒಂದ್ ವೇಳೆ ಇದೇ ರೀತಿಯಾಗಿ ನೀವು ಕೆಲಸವನ್ನ ಮಾಡ್ಕೋತ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನೀವು ಅನುಭವಿಸಬೇಕಾಗ್ತದ ಅಂತ ಹೇಳ್ತಾ ಇವತ್ತಿನ ದಿನ ಆಕ್ರೋಶದಿಂದ ಹೇಳ್ತಾ ಇದ್ದೀನಿ. ಮೊನ್ನೆ ದಿವಸ ಆ ಕಾಂತರಾಜ್ಕುಮಾರ್ ಅವನ್ನ ಎರಾಬಿರಿಯಾಗಿ ಎಳೆದಾಡ್ಕೊಂಡು ಹೋಗ್ತಾರೆ ಪೊಲೀಸರು. ಆ ವ್ಯಕ್ತಿಗೆ ಏನ್ ಗೌರವ ಇಲ್ವಾ? ಮಕ್ಕಳು ನಿಮ್ ಮುಖ್ಯಮಂತ್ರಿಯನ್ನ ಹಾಗೆ ಮಾಡಿ, ನಿಮ್ಮ ಸಚಿವರನ್ನ ಹಂಗ ಮಾಡಿ,
ನಿಮಗ್ ಗೊತ್ತಿಲ್ಲದೆ ಸಚಿವ ಆಗಿರ್ತಕ್ಕಂತ ಪರಮೇಶ್ವರ್ ಹಂಗೆ ಎಳ್ದಾಡ್ಕೊಂಡು ಹೋಗ್ಲಿ, ನಾಲ್ಕಿನ ಮಕ್ಕಳ ನಾಳೆ ಮನೆಗೆ ಹೋಗ್ತೀರಾ. ಇಲ್ಲಿ ಪ್ರಜೆಗಳು ಪ್ರಭುಗಳು ಎಚ್ಚರದಿಂದ ಕಾರ್ಯವನ್ನ ನಿರ್ವಹಿಸಿ. ಮಕ್ಕಳು ನಿಮ್ಮ ಕಾಂಗ್ರೆಸ್ ಸರ್ಕಾರನೇ ಇರೋದಿಲ್ಲ ಇವತ್ತು, ನಾಳೆ ದಿನ ನಾಳೆ ಬೇರೆ ಸರ್ಕಾರ ಬರುತ್ತೆ, ಎಚ್ಚರ ಇರೋದಿಲ್ಲ ನಿಮ್ಗೆ. ಸ್ವಲ್ಪ ಬುದ್ಧಿ ಬರಬೇಕು. ನೀವು ಕೂಡ ಅದೇ ಕಾಂಪಿಟೇಷನ್ ಅಲ್ಲಿ ಓದಿ ಅದನ್ನೇ ಮಾಡಿ ಇವತ್ತಿನ ಜನ ಇಲ್ಲಿ ಅಧಿಕಾರದಿಂದ ಬಂದ್ ಕೂತಿದ್ದೀರ, ಅಷ್ಟೇ ಗೊತ್ತಾಗಲ್ವಾ ನಿಮಗೆ? ನೀವು ಕೂಡ ವಿದ್ಯಾರ್ಥಿಗಳ ಸಪೋರ್ಟ್ ಆಗಿರ್ಬೇಕು. ಆ ವ್ಯಕ್ತಿಯನ್ನ ಯಾರು ಎಳೆದಾಡಿದಾರಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ನೀವು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಅವ್ರ ಮೇಲೆ ಕಾನೂನು ಕ್ರಮವನ್ನ ಜರುಗಿಸ್ಬೇಕು ಹೇಳಿ ನಮ್ಮ ಸಮಗ್ರ ವಾಹಿನಿ ಮುಖಾಂತರ ಆಗ್ರಹ ಮಾಡ್ತೇನೆ. ಮುಂದಿನ ದಿನಮಾನಗಳಲ್ಲಿ ಜನರು ಯಾರಿಗೆ ಮತ ಹಾಕಿದರೆ ಏನ್ ಅನುಕೂಲ ಆಗ್ತದ ಅನ್ನುವಂಥದ್ದನ್ನ ತಲೆಯಲ್ಲಿ ಇಟ್ಟುಕೊಂಡು ದಯವಿಟ್ಟು ಮತ ಹಾಕಿ. ಈ ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ.